ನಾನು ಅಲ್ಲೇ ಅವ್ರು ಮಾತಾಡಿದ್ಮೇಲೆ ನಾನು ಪ್ರಶ್ನೆ ಕೇಳಿದೆ, ಶ್ರೀನಿವಾಸ್ ಅವರೇ ನೀವು ಸಾಗುವಳಿ ಕೊಟ್ಟಿದ್ದೀರಲ್ಲ. ಎಚ್ಡಿಕೋಟೆ ಪಟ್ಟಣದ ಪ್ರಜಾಸೌಧದ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಬಾಬುರವರು ಉಪವಿಭಾಗ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ದಾರೆ. ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಪಡುಕೋಟೆ ಗ್ರಾಮದ ಬಾಬುರವರು 6ನೇ ದಿನವಾದ ಇಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಹುಣಸೂರು ಉಪವಿಭಾಗ ಅಧಿಕಾರಿಗಳಿಗೆ ತಾಲೂಕು ಅಧಿಕಾರಿಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ನನ್ನನ್ನು ಸುಖಾಸುಮ್ಮನೆ ತಾಲೂಕು ಕಚೇರಿಗೆ ಹಾಗೂ ಪೊಲೀಸ್ ಠಾಣೆಗೆ 6 ವರ್ಷಗಳಿಂದ ಅಲೆಸ್ತಾ ಇದ್ದಾರೆ. ನನಗೆ ಇವರು ನ್ಯಾಯ ಕೊಡಿಸುತ್ತಾರೆ ಎಂಬ ನಂಬಿಕೆ ಇಲ್ಲ. ನ್ಯಾಯ ಸಿಗುವವರೆಗೂ ನಾನು ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಇನ್ನು ಸಮಸ್ಯೆಯನ್ನು ಮಂಗಳವಾರ ಇತ್ಯರ್ಥಪಡಿಸಲು ಅಧಿಕಾರಿಗಳಿಗೆ ತಾಕೀತು ಮಾಡುತ್ತೇನೆ. ದಯಮಾಡಿ ಪ್ರತಿಭಟನೆಯನ್ನು ಕೈಬಿಡಿ ಅಂತ ಉಪವಿಭಾಗ ಅಧಿಕಾರಿಗಳು ಹೇಳಿದರೂ ಸಹ ದಯಮಾಡಿ ನನಗೆ ಮೊದಲು ನ್ಯಾಯವನ್ನು ಕೊಡಿಸಿ ಆಮೇಲೆ ನಾನು ಪ್ರತಿಭಟನೆಯನ್ನು ಕೈಬಿಡುತ್ತೇನೆ ಅಂತ ಉಪವಿಭಾಗ ಅಧಿಕಾರಿಗಳಿಗೆ ಬಾಬುರವರು ತಿಳಿಸಿದ್ದಾರೆ. ಇನ್ನು ತಪ್ಪು ಮಾಹಿತಿಯನ್ನು ನೀಡಿರುವ ಭೂಮಾಪಕ ಪರವಾನಗಿಯನ್ನು ವಜಾ ಮಾಡಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ. ಮಲರ ಮಹದೇವಸ್ವಾಮಿ, ಟಿವಿ ನ್ಯೂಸ್ ಕನ್ನಡ, ಎಚ್ಡಿಕೋಟೆ. ಅವ್ರ ಮೇಲೆ ನೀವು ಎಫ್ಐಆರ್ ಮಾಡಿ ಸರ್. ನೀವು ಅವ್ರ ಮೇಲೆ ವಿಡಿಯೋ ಕೊಡ್ತೀನಿ. ಯಾಕೆ ಸರ್ ನಾನು ಒಂದು 15 ದಿವಸ ಆದ್ಮೇಲೆ ಹೊಡೆದಾಗಿದ್ದಾನೆ ಸರ್. ಅವನು ಬಂಡ್ ಬಿದ್ದೋಗವನೆ, ಪದೇ ಪದೇ ಹೊಡಿತಾನೆ ಅಂದ್ರೆ ನಾವು ಹೊಡೆದಾಡಕ್ಕಾಗಲ್ಲ ಸರ್. ಅವ್ನು ಲಾಯರ್ ಇದ್ದಾನೆ ಸರ್, ಫ್ರೀ ವಕಾಲತ್ ಹಾಕೋತಾನೆ, ಫ್ರೀ ಕೋರ್ಟಲ್ಲಿ ಓಡಾಡ್ತಾನೆ. ಪಬ್ಲಿಕ್ ನಾವೇನ್ ಮಾಡ್ಬೇಕು ಹೇಳಿ ಸರ್? ಅಲ್ವಾ ಸರ್? ನಾವೇನ್ ಮಾಡಕ್ಕಾಗುತ್ತೆ? ಪಬ್ಲಿಕ್ ಕೇಸ್ ಆಗ್ತಿದೆ ಸರ್. 3 ಸರಿ ಸ್ಟೇಷನ್ ಏನ್ ಹೇಳಿದಾರೆ ಗೊತ್ತಾ ಇನ್ಸ್ಪೆಕ್ಟರ್